ಹಲೋ ಗೈಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋ ಡೇ ಇನ್ ಅವರ್ ಲೈಫ್ ವೀಕೆಂಡ್ ವರ್ಷನ್. ಇವತ್ತು ಸ್ಯಾಟರ್ಡೇ, ಆ್ಯಕ್ಚುಲಿ ಲೇಟಾಗಿ ಎದ್ದಿರೋದು. ಇವಾಗ ಚಿತ್ರಾನ್ನ ಮಾಡಬೇಕು ಅಂತ. ಓಕೆ, ಫಸ್ಟ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕಡಲೆ ಬೀಜ ಹಾಕೊಳ್ಳೋಣ. ಇದಕ್ಕೇನಂತಾರೆ, ಹುರ್ಕೋಬೇಕು, ಫ್ರೈ ಮಾಡ್ಕೊಳ್ಳೋಣ. ಇವಾಗ ಕಡಲೆಬೇಳೆ, ಉದ್ದಿನಬೇಳೆ ಹಾಕೋತೀನಿ. ಸೊ ಇದೆರಡು ಒಂಥರ ಕ್ರಂಚಿ ಫೀಲ್ ಕೊಡುತ್ತೆ ಚಿತ್ರಣದಲ್ಲಿ. ಅದೇ ಇಷ್ಟ ಇವ್ರಿಗೆ. ನೀವೆಲ್ಲ ಅನ್ಕೊಂತೀರಾ ಚಿತ್ರಾನ್ನ ಏನು ಕಷ್ಟನಾ, ಅದನ್ನ ಹೋಗಿ ಇವಾಗ ವಿಡಿಯೋ ಮಾಡ್ತಿದ್ದಾಳಲ್ಲ ಇವಳು ಅಂತ. ನಾನು ಸುಮ್ಮನೆ ಮಾಡಿದೆ. ಚಿತ್ರಾನ್ನ ಬಂದು ನಮ್ಮಮ್ಮ ಹೆಂಗೆ ಮಾಡ್ತಾರೋ ಆ ಥರ ಮಾಡ್ತಾಯಿದ್ದೀನಿ. ಕರಿಬೇವು ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದು ಸ್ವಲ್ಪ ಹಾಕೊಳ್ಳೋಣ. ಓಕೆ, ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ಉದ್ದುದಕ್ಕೆ ಕಟ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ನೋವಾಗ. ಇವಾಗ ಆನಿಯನ್ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ. ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಳ್ಳೋಣ. ಓಕೆ, ಇವಾಗ ನಿಂಬೆಹಣ್ಣು ರಸ ತೆಗೆದಿಟ್ಕೊಂಡಿದ್ದೀನಿ. ಆ ನಿಂಬೆಹಣ್ಣು ರಸ ಹಾಕ್ಕೊಂಡೆ. ಆ್ಯಕ್ಚುಲಿ ಇದರಲ್ಲೊಂದು ನಾನು ಟ್ರಿಕ್ ಅಂತ ಹೇಳೋಕ್ಕೆ ಆಗುತ್ತಾ ಅಂತ ನಂಗೆ ಗೊತ್ತಿಲ್ಲ. ನಿಂಬೆಹಣ್ಣು ಬಂದು ನಾನು ಒಂದೇ ಯೂಸ್ ಮಾಡೋದು. ಒಂದು ಯೂಸ್ ಮಾಡಿ ಅದರಲ್ಲೇ ಸ್ವಲ್ಪ ನೀರು ಕಲಸಿ ಈ ಥರ ನೀರೇ ಹಾಕ್ಬಿಡ್ತೀನಿ ನಾನು. ಆಲ್ರೆಡಿ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅನ್ನ ಮಿಕ್ಸ್ ಮಾಡ್ಕೊಳ್ಳೋಣ, ಅನ್ನ ಹಾಕಿ. ಓಕೆ, ಇವಾಗ ಆಗಿದೆ. ಸ್ವಲ್ಪ ಹಾಗೆ ಕೊತ್ತಂಬರಿ ಹಾಕ್ಕೊಳ್ಳೋಣ, ಅರೋಮಾ ಚೆನ್ನಾಗಿರುತ್ತೆ ಅಂತ. ಸೊ ಫೈನಲಿ ಮೈ ಫೇವ್ರೆಟ್ ಚಿತ್ರಾನ್ನ ಇಸ್ ರೆಡಿ. ಆ್ಯಕ್ಚುಲಿ ನಾವಿಬ್ಬರು ಯಾವಾಗಲೂ ಅಷ್ಟೇ ಒಂದೇ ತಟ್ಟೆಯಲ್ಲೇ ತಿನ್ನೋದು. ನಮ್ಮ ಮನೇಲಿ ಬೈತಾರೆ, ಒಂದೇ ತಟ್ಟೆಯಲ್ಲಿ ತಿಂದಂಗೆ ಅನ್ಸಲ್ಲ, ಸಪ್ರೇಟ್ ತಿನ್ನಿ ಅಂತ. ಬಟ್ ನಾವು ಸಪ್ರೇಟ್ ತಿಂದರೆ ನಮಗೆ ಒಂಥರ ಫೀಲ್ ಆಗುತ್ತೆ. ತಿಂದಿದ್ದೂ ನಮಗೆ ಚೆನ್ನಾಗಿಲ್ದಿರೋ ಥರ ಫೀಲ್ ಕೊಡುತ್ತೆ. ಅದಕ್ಕೇನ ಅಥವಾ ಎರಡೆರಡು ಪ್ಲೇಟ್ ತೊಳಿಬೇಕು ಅಂತನಾ? ಹಂಗೆಲ್ಲ ಇಲ್ಲ, ಕಾಮಿಡಿ ಮಾಡಿದೆ. ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಆಯಿತು. ಆ್ಯಸ್ ಯೂಶ್ವಲ್ ಆಗಿ ವೈಫ್ ಚಿತ್ರಾನ್ನ ಸೂಪರಾಗಿ ಮಾಡಿದರು. ಇವತ್ತು ಅವ್ರ ಅತ್ತೆ ಮನೆಗೆ ನಮ್ಮ ಅತ್ತೆ ಮನೆಗೆ ಹೋಗಬೇಕು. ಸೊ ಶೂಟ್ ಎಲ್ಲ ಮಾಡೋದು ಪ್ಲ್ಯಾನ್ ಇದೆ. ಸೊ ಟೈಮ್ ಆಗ್ತಾಯಿದೆ, ಬೇಗ ಓಡೋಣ. ಓಕೆನಾ? ನಮ್ಮ ಹಸ್ಬೆಂಡ್ ಹೇಳಿರ್ತಾರೆ, ಇವತ್ತು ನಮ್ಮ ಅತ್ತೆ ನೋಡೋಕೆ ಹೋಗ್ಬೇಕು, ಅವ್ರ ಅತ್ತೆನೂ ನೋಡೋಕೆ ಹೋಗಬೇಕು. ಇವಾಗ ರೆಡಿ ಆಗಿಬಿಟ್ಟು ಹೊರಡಬೇಕು. ಸೊ ರೆಡಿ ಆಗೋಕ್ಕೆ ಅಂತ ನಾನು ಇಲ್ಲೇ ಬಂದು ಕೂತ್ಕೊಂಡೆ. ರೂಮಲ್ಲಿ ಅಷ್ಟೊಂದು ಬೆಳಕಿಲ್ಲ. ಓಕೆ, ನನ್ನ ಫೇಸಲ್ಲಿ ನಾನು ಆ್ಯಕ್ಚುಲಿ ಇವಾಗ ಏನೂ ಹಾಕಿಲ್ಲ. ಇವಾಗ ನಾನು ಟೋನರ್ ಹಾಕ್ಕೊತಾ ಇದ್ದೀನಿ.
ಮಾಯ್ಶ್ಚರೈಸರ್ ಹಾಕ್ಕೊತಿದ್ದೀನಿ. ದಿಸ್ ಇಸ್ ಫ್ರಮ್ ದ ಫಾರ್ಮುಲಾ RX. ಸೊ ಸನ್ಸ್ಕ್ರೀನ್ ಫ್ರಮ್ ದ ಸೇಮ್ ಬ್ರ್ಯಾಂಡ್ ಫಾರ್ಮುಲಾ RX. ಆ್ಯಕ್ಚುಲಿ ನನಗೆ ಈ ಕಾಂಬಿನೇಷನ್ ಬಂದು ತುಂಬ ಇಷ್ಟ ಆಗಿದೆ, ಮಾಯ್ಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್. ದಿಸ್ ಇಸ್ ಟಿಂಟೆಡ್ ಸನ್ಸ್ಕ್ರೀನ್. ಕರೆಕ್ಟರ್ ಯೂಸ್ ಮಾಡ್ತಾ ಇದ್ದೀನಿ. ದಿಸ್ ಈಸ್ ಫ್ರಮ್ ದ ಹೌಸ್ ಆಫ್ ಮೇಕಪ್. ಸುಮ್ಮನೆ ಲೈಟಾಗಿ ಕೈಯಲ್ಲೇ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಮೇಕಪ್ ಸ್ಪಾಂಜ್ ಆರ್ ಬ್ರಷ್ಗಿಂತ ಐ ಪ್ರಿಫರ್ ಡೂಯಿಂಗ್ ವಿತ್ ಮೈ ಹ್ಯಾಂಡ್ಸ್ ಆ್ಯಂಡ್ ಅಫ್ಕೋರ್ಸ್ ಐ ವಾಶ್ ಮೈ ಹ್ಯಾಂಡ್ಸ್. ಇವಾಗ ಸ್ಕಿನ್ ಟಿಂಟ್ ಫ್ರಮ್ ಬಾಬಿ ಬ್ರೌನ್. ಸ್ವಲ್ಪ ಸ್ವಲ್ಪ ತಗೊಂಡು ಬ್ಲಷ್ ಫ್ರಮ್ ಪ್ರಾಶ್ ಬ್ಯೂಟಿ. ಓಕೆ, ಬ್ಲಷ್ ಹಾಕಾಯಿತು. ಸೊ ಇವಾಗ ಪೌಡರ್, ಸೆಟ್ಟಿಂಗ್ ಪೌಡರ್ ಯೂಸ್ ಮಾಡೋಣ. ಫ್ರಮ್ ಮ್ಯಾಕ್ ಸ್ಟುಡಿಯೋ ಫಿಕ್ಸ್ ಪೌಡರ್. This is how I have been doing my makeup and this is how it works for me. ಬೇರೆಯವ್ರು ಹೆಂಗೆ ಮಾಡ್ತಾರೆ ಐ ಡೋಂಟ್ ನೋ. ನಾನು ಹೀಗೆ ಮಾಡೋದು. ಅಂಡರ್ ಐ ಮಾತ್ರ ಸ್ವಲ್ಪ ಹೈಲೈಟ್ ಮಾಡೋಕ್ಕೆ ಐ ಆಮ್ ಯೂಸಿಂಗ್ ಶಾರ್ಲೆಟ್ ಎಲ್ಬೆರಿ ಕಾಂಪ್ಯಾಕ್ಟ್ ಪೌಡರ್. ಬಿಕಾಸ್ ಇದು ತುಂಬ ಲೈಟ್ ಇದೆ, ದಟ್ ಈಸ್ ವೈ ಐ ಆಮ್ ಯೂಸಿಂಗ್ ದಿಸ್ ಫಾರ್ ಹೈಲೈಟಿಂಗ್ ಅಂಡರ್ ಐಸ್. Now let's do the eyebrows. ಆ್ಯಕ್ಚುಲಿ ಐಬ್ರೋಸ್ಗೆ ಇದು ನೈಕಾ ಅಲ್ಲಿ ಒಂದು ಪ್ಯಾಲೆಟ್ ಬರುತ್ತೆ, ಅದರಲ್ಲಿ ಬ್ಲ್ಯಾಕ್ ಯೂಸ್ ಮಾಡ್ಕೊತಾ ಇದ್ದೀನಿ ವಿತ್ ದಿಸ್ ಆ್ಯಂಗುಲರ್ ಬ್ರಷ್. ನನ್ನ ಐಬ್ರೋಸ್ ಕಾರ್ಡ್ ಥರ ಬೆಳೆದಿದ್ರು, ನಾನು ಅದನ್ನು ಐಬ್ರೋನೇ ಮಾಡೋದೇ ಇಲ್ಲ. ಮಂತ್ಲಿ ಒನ್ಸ್ ಅಷ್ಟೇ ನಾನು ಮಾಡೋದು. ಸ್ವಲ್ಪ ಐ ಶ್ಯಾಡೋ ಹಾಕ್ಕೊಳ್ಳೋಣ. ದಿಸ್ ಇಸ್ ಫ್ರಮ್ ಹುದಾ ಬ್ಯೂಟಿ ನ್ಯೂಡ್ ಮೀಡಿಯಮ್. ಯಾವ ಕಲರ್ ತೊಗೊಳ್ಳೋಣ? ಇದು ತೊಗೊಳ್ಳೋಣ. ಕೈಯಲ್ಲೇ ಹಾಕ್ಕೊತೀನಿ, ಎದ್ದೋಗಿ ಬ್ರಷ್ ತೊಗೊಂಬರೋಕ್ಕೆ ಸೋಂಬೇರಿ. ಸೊ ಇವಾಗ ಮಸ್ಕಾರ ಹಾಕ್ಕೊಳ್ಳೋಣ. ದಿಸ್ ಇಸ್ ಫ್ರಮ್ ಹುದಾ ಬ್ಯೂಟಿ. ಇದು ಆ್ಯಕ್ಚುಲಿ ನನಗೆ ಫ್ರೀ ಬಂದಿತ್ತು ಐ ಶ್ಯಾಡೋ ಪ್ಯಾಲೆಟ್ ತೊಗೊಂಡಿದ್ದಕ್ಕೆ. ಇದೊಂದು ಮಸ್ಕಾರ ಮಿನಿ ಆ್ಯಕ್ಚುಲಿ ಇದು.
ಇಟ್ಸ್ ವೇರ್ ಸಮ್ ಲಿಪ್ಸ್ಟಿಕ್. ಅದಕ್ಕೂ ಮುಂಚೆ ಲಿಪ್ ಲೈನರ್ ಫ್ರಮ್ ಸ್ವಿಸ್ ಬ್ಯೂಟಿ. and lipstick from L'Oreal. ಸೊ ಎವ್ರಿಥಿಂಗ್ ಇಸ್ ಡನ್. ಇವಾಗ ಬೊಟ್ಟು. ಕೂದಲು ಹಂಗೆ ಫ್ರೀ ಬಿಡೋದ, ಕ್ಲಿಪ್ ಹಾಕ್ಕೊಳ್ಳೋದ? ಹಾಂ, ನಾನು ಅವ್ರನ್ನ ಕೇಳ್ತಾ ಇದ್ದೀನಿ. ಇನ್ನೂ ಕೇಳ್ತಾ ಇದ್ದೀನಿ. ಕ್ಲಿಪ್ ಹಾಕ್ಕೊಳ್ಳ ಹಂಗೆ ಬಿಡಲಾ? ಓಕೆ. ಸ್ವಲ್ಪ ಮುಂದೆ ಬಿಡ್ಕೊಳ್ಳೋಣ. ಸ್ಟೈಲ್ ಪರ್ಫ್ಯೂಮ್ ಹಾಕ್ಕೊಂಡಿಲ್ಲ ಇನ್ನು. ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್ ಟು 1000 wishes. ಟ್ವಿನ್ನಿಂಗ್ ನೋಡಿ ಇವತ್ತು ನಾವು. ಅಷ್ಟು ತೊಗೊಂಡು ರೆಡಿ ಆಗೋದಕ್ಕೆ ನಮ್ಗೆ ನೋಡಿ ಸಿಂಪಲ್ 3 ಪ್ರಾಡಕ್ಟ್ ಅದೇ ತೊಗೊಬಂದ್ರು ಅವ್ರ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ. ಓಕೆ. ಏರ್ ಸೀರಮು, ಅದು ನಂದೇ. ಆಯಿತು ಆಯಿತು ಆಯಿತು. ತಗೋ, ಹಾಕೋತೀಯಾ? ಹ್ಞೂ. ಇಷ್ಟೇ ಕಂಡ್ರೆ ನಮ್ಮದು ಹುಡುಗರ ಕೆಲಸ. ಓಕೆ, 2 minutes. ಇಲ್ಲಿದೆ ನೋಡು, ಮುಸ್ಕೋ. ಓಕೆ, ಹೋಗೋಣ ಇವಾಗ. ರೆಡಿ ಆಗೋಯ್ತು. ಹಲೋ. ಓಕೆ, ಬಂದಿದ್ದೀವಿ ನಮ್ಮ ಫಾರ್ಮ್ಗೆ. ಏನು ನೋಡ್ತಾ ಇದ್ದೀರಾ? ಸೊ ನಾನು ಹುಟ್ಟು ಬೆಳೆದಿದ್ದ ಜಾಗ ಇದು. ಇದೆ ನಮ್ಮ ಮನೆ. ಅದೇ ಮತ್ತೆ ಕೂಡೋದು, ಕಳೆಯೋದು, ಗುಣಿಸೋದು, ಬಾಗ್ಸೋದು ಬರ್ತಾವ. 3 ಲೈಟು, 3 ಲೈ ಎಷ್ಟು? 3 ಲೈ ಎಷ್ಟು? ನಾ 3 ಎಳ್ಳ ಕೇಳಿಲ್ಲ, ನಾ 3 ಲತ್ ಕೇಳ್ದ. ನಾವು ಮನೆಗೆ ಬರ್ತಾ ಇದ್ದೀವಿ ಅಂತ ನಮ್ಮತ್ತೆ ನಮಗೋಸ್ಕರ ಒಬ್ಬಟ್ಟೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಮ್ಮತ್ತೆ ನಮಗೋಸ್ಕರ ಒಬ್ಬಟ್ಟು ಮಾಡಿದ್ದಾರೆ. ಇವತ್ತು ಹಬ್ಬಕ್ಕೆ ಬರೋಕ್ಕಾಗಲಿಲ್ಲ ಅಂತ ಇವತ್ತು ಮಾಡಿದ್ದಾರೆ. ಇದು ಮಿಕ್ಸರ್ದಾಗ ಹಾಕ್ಯಾವ ಈ ಫಲ. ಮಿಕ್ಸರ್ದಾಗ ಹಾಕಿ ಅದು ಏನು ಮಾಡಬೇಕು, ಇದ್ರಾಗ ಇಡಬೇಕು ನೋಡು, ಪ್ರೀತಿನಾಗಿ ಇಡಬೇಕು. ನೀವು ಒಯ್ದು ಇವರೆಲ್ಲ ಬಂದು ನಮ್ಮ ಫ್ಯಾಮಿಲಿ
ಅಕ್ಕನ ಮಕ್ಕಳು ಅಣ್ಣನ ಮಕ್ಕಳು 1 2 3 4 5 ಇಷ್ಟು ಜನ ಮಕ್ಕಳು ಆರ್ಟ್ಸ್ ಬೆಳೆಸಿದ್ದೀನಿ ಎಲ್ಲ ಹಿಂಗಿದ್ದಾರೆ ಹುಡುಗರು ಹಿಂಗಿದ್ದಾರೆ ನೋಡಿ ಹೊಡಿಲಿಲ್ಲ ಬಾಯ್ ಬಾಯ್ ಎಲ್ಲಿ ಅಜ್ಜಿ ಬಾಯ್ 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 ಕುತ್ಕೊಳ್ಳಿ ಬಾಯ್ 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 ಬೆಳಗ್ಗೆಯಿಂದ ಇವಳನ್ನ ಕರ್ಕೊಂಡು ಓಡಾಡಿ ಸಾಕಾಗೋಯ್ತು ನನಗೆ ಬೈಕಲ್ಲಿ. ಏಕೆ ಹಾಂ ಊರೆಲ್ಲ ಸುತ್ಸ್ಕೊಂಡ್ ಬಂದಲ್ಲ ಒಂದು ರೌಂಡು ಅದಕ್ಕೆ. ನೀನು ನಾನು ಒತ್ಕೊಂಡು ಹೋಗ್ತೀಯಾ ಗಾಡಿಯಲ್ಲಿ ತಾನೇ ಕರ್ಕೊಂಡು ಹೋಗೋದು. ಗಾಡಿ ಓಡಿಸ್ಬೇಕು ತಾನೇ. ಹಾಂ ಹೆಂಗಿತ್ತು ಮೂವಿ? ಓ ಮೂವಿನಾ? ಓಕೆ ಅಮ್ಮ ಮನೆಗೆ ಬಂದ್ವಿ. ಸರ್ಗೆ ಟೀ ಕೊಟ್ಟವ್ರೆ, ಕುಡಿತವ್ರೆ. ಟೀನ ಕುಡಿಲೇಬೇಕು, ತಿನ್ನಕ್ಕಾಗುತ್ತೆ. ಕುಡಿ ನಮಗೆಲ್ಲ ಯಾರು ಕೊಡ್ತಾರೆ ಟೀ? ನಮ್ಗೆ ಮತ್ತೆ ಹಂಗೆ ಮತ್ತೆ ಹಳೆ ಮನೆ ಮದುವೆ ಅಂದರೆ ಟ್ರೀಟ್ಮೆಂಟ್ ಇರುತ್ತೆ, ಸ್ಪೆಷಲ್ ಟ್ರೀಟ್ಮೆಂಟ್. ಆಮೇಲೆ ನೀನು ಮನೆಗೆ ಹೋದ್ಮೇಲೆ ಯಾರಿಂದ ಸ್ಪೆಷಲ್ ಟ್ರೀಟ್ಮೆಂಟ್ ಇರುತ್ತೆ? ಅದು ಬೇರೆ ಥರ ಸ್ಪೆಷಲ್ ಟ್ರೀಟ್ಮೆಂಟ್, ಇದು ಬೇರೆ ಥರ ಸ್ಪೆಷಲ್ ಟ್ರೀಟ್ಮೆಂಟ್, ಡಿಫ್ರೆನ್ಸ್ ಇದೆ. ಆಯ್ತಾಯ್ತು. ಹಾಂ, ವಿಡಿಯೋ ಎಂಡ್ವರೆಗೂ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇದೇ ಥರ ತುಂಬ ವ್ಲಾಗ್ಸ್ ಬರುತ್ತೆ. ಆ್ಯಂಡ್ ಬೇರೇನು, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಬಾಯ್. ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.